ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಆತಂಕ, ಆ ಆತಂಕದಿಂದ ಮಾಡಿದ ಒಂದು ಮುನ್ನೆಚ್ಚರಿಕೆ ಒಂದು ಇಡೀ ಕುಟುಂಬವನ್ನೇ ಬೀದಿಗೆ ತಂದಿದೆ. ಯುದ್ಧದ ಭೀತಿ, ಪೆಟ್ರೋಲ್ ಅಭಾವವಾಗಬಹುದೆಂಬ ಭಯ ಇಂದು ಆ ಮನೆಯವರ ಪಾಲಿಗೆ ಮೃತ್ಯುವಿನಂತೆ ಬಂದೆರಗಿದೆ. ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದಲ್ಲಿ ನಡೆದ ಈ ಭೀಕರ ಅಗ್ನಿ ಅನಾಹುತದ ಕರುಣಾಜನಕ ಕಥೆ ಇಲ್ಲಿದೆ ನೋಡಿ. ಅದು ಸುಂದರವಾದ ಪುಟ್ಟ ಸಂಸಾರ. ಆದರೆ ಇಂದು ಅಲ್ಲಿ ಉಳಿದಿರುವುದು ಬರೀ ಬೂದಿ ಮತ್ತು ಕಣ್ಣೀರು ಮಾತ್ರ. ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಕಲ್ಲಪ್ಪ ಹಾದಿಮನಿ ಅವರ ಮನೆಗೆ ನಿನ್ನೆ ರಾತ್ರಿ ಬೆಂಕಿಯ ಕೆನ್ನಾಲಿಗೆ ರಾಕ್ಷಸನಂತೆ ನುಗ್ಗಿದೆ. ಕ್ಷಣಾರ್ಧದಲ್ಲಿ ಇಡೀ ಮನೆ ಸುಟ್ಟು ಭಸ್ಮವಾಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯ, ಬಟ್ಟೆ ಬರೆ ಎಲ್ಲವೂ ಬೆಂಕಿಗೆ ಆಹುತಿಯಾಗಿವೆ. ಈ ದುರ್ಘಟನೆಯಲ್ಲಿ 35 ವರ್ಷದ ಪೂರ್ಣಿಮಾ ಹಾದಿಮನಿ ಅವರಿಗೆ ತೀವ್ರವಾದ ಸುಟ್ಟ ಗಾಯಗಳಾಗಿವೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಪೂರ್ಣಿಮಾ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪತಿ ಕಲ್ಲಪ್ಪ ಅವರಿಗೂ ಬೆಂಕಿಯ ಜ್ವಾಲೆ ತಗುಲಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಇಷ್ಟಕ್ಕೂ ಈ ಬೆಂಕಿ ಹತ್ತಿದ್ದು ಹೇಗೆ ಎಂದರೆ, ಒಂದು ಮೂಲದ ಪ್ರಕಾರ ಯುದ್ಧದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ದರ ಏರಿಕೆಯಾಗಬಹುದು ಅಥವಾ ಅಭಾವ ಸೃಷ್ಟಿಯಾಗಬಹುದು ಎನ್ನುವ ಭಯಕ್ಕೆ ಕಲ್ಲಪ್ಪ ಸುಮಾರು 5 ಲೀಟರ್ ಪೆಟ್ರೋಲ್ ತಂದು ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದರು ಎನ್ನಲಾಗುತ್ತಿದೆ. ಅದೇ ಪೆಟ್ರೋಲ್ ಅನಾಹುತಕ್ಕೆ ಕಾರಣವಾಯ್ತಾ ಎಂಬ ಶಂಕೆ ವ್ಯಕ್ತವಾಗಿದೆ. ಆದರೆ ಕುಟುಂಬಸ್ಥರು ಮಾತ್ರ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಹತ್ತಿದೆ ಎನ್ನುತ್ತಿದ್ದಾರೆ. ಮನೆಯನ್ನೇ ನಂಬಿದ್ದ ಹೆಣ್ಣು ಮಗಳು ಇಂದು ಆಸ್ಪತ್ರೆಯ ಹಾಸಿಗೆ ಮೇಲೆ ನೋವಿನಿಂದ ನರಳುತ್ತಿದ್ದಾಳೆ. ಕಟ್ಟಿದ ಮನೆ ಕಣ್ಣೆದುರಿಗೆ ಬೂದಿಯಾಗಿದ್ದನ್ನು ಕಂಡು ಗ್ರಾಮಸ್ಥರ ಕಣ್ಣಾಲಿಗಳು ಒದ್ದೆಯಾಗಿವೆ. ಸದ್ಯ ಗರಗ ಠಾಣೆಯ ಪೊಲೀಸರು ಹಾಗೂ ಧಾರವಾಡ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತನಿಖೆಯ ಬಳಿಕವಷ್ಟೇ ಆ ಕರಾಳ ರಾತ್ರಿಯ ಅಸಲಿ ಸತ್ಯ ಹೊರಬರಬೇಕಿದೆ.